ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮಗೆ ಮನೆಯಲ್ಲೇ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದೆನ್ ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯದೇ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ನೋಡೋಣ ಬನ್ನಿ, ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ಹೇಳಿ ನಾನು ಈಸಿಯಾಗಿ ಮನೆಯಲ್ಲೇ ಮಾಡಿ ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈಗ ನಾನು ಅದಕ್ಕೆ ಬಂದು ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಆಪ್ಷನಲ್ ಇದ್ದರೆ ಹಾಕ್ಬೋದಷ್ಟೇ. ಮತ್ತು ಖಾರದ ಪುಡಿ. ಅದಾದಮೇಲೆ ನಾನು ತೊಗೊಂಡಿರೋದು ಟೊಮೊಟೊ ಸಾಸಸ್ ಡಿಪೆಂಡ್ಸ್, ನಿಮಗೆ ಬೇಕು ಅಂದರೆ ಹಾಕ್ಬೋದು, ಇಲ್ದಿದ್ರೆ ನೆಸೆಸಿಟೀಸ್ ಇಲ್ಲ. ಆಮೇಲೆ ವೆನಿಗರ್ ತೊಗೊಂಡಿದ್ದೀನಿ ನಾನು. ವೆನಿಗರ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ನಿಂಬೆಹಣ್ಣಾದರೂ ತೊಗೋಬೋದು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಇದು ಸಿಜ್ವಾನ್ದು ಸಾಸ್ ಬಂದುಬಿಟ್ಟು ತುಂಬ ಸ್ಪೈಸಿ ಇರುತ್ತೆ, ಅದು ಆಪ್ಷನಲ್ ನಿಮ್ಮ ಚಾಯ್ಸು. ಹಾಗೆ ನಿಮಗೆ ಮಸಾಲ ಸಿಗುತ್ತೆ, ಯಾವುದು ಪಾಸ್ತಾ ಮಸಾಲ ಅಂತೇಳಿ, ಅದು ಕೂಡ. ಆ್ಯಂಡ್ ದೆನ್ ಪಾಸ್ತಾ, ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಗಿರೋ ಪಾಸ್ತಾ ಸಿಗುತ್ತೆ. ಸೊ ಈ ಟೈಪಿಂದ ನಾವು ತೊಗೊಂಡಿದ್ದೀವಿ ಒಂದು. ಅದಾದಮೇಲೆ ನಾನು ಅದಕ್ಕೆ ಮಿಕ್ಸಿಂಗಿಗೆ ಬಂದುಬಿಟ್ಟು ಕ್ಯಾಪ್ಸಿಕಮ್ ಆ್ಯಂಡ್ ಚಿಲ್ಲಿ, ಟೊಮೊಟೊ, ಆನಿಯನ್, ಕ್ಯಾರೆಟ್, ಬೀನ್ಸ್ ಇದಿಷ್ಟು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬಂದು. ಆ್ಯಂಡ್ ದೆನ್ ಇದಿಷ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು, ಎಷ್ಟು ಸೈಜಲ್ಲಿ ಬೇಕು, ಅದು ನಿಮ್ಮ ಚಾಯ್ಸಲ್ಲಿ ನೀವು ಮಾಡ್ಕೋಬೋದು, ಕಟ್ ಮಾಡಿ ಇಟ್ಕೋಬೋದು. ಈಗ ಬನ್ನಿ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ. ಸೊ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಬಟ್ ನೀರು ಚೆಂದ ಕುದಿಬೇಕು. ಈ ಥರ ಕುದ್ದಾದಮೇಲೆ ನಾನು ಇಟ್ಕೊಂಡಿದ್ನಲ್ಲ, ಪಾಸ್ತಾ ಇಟ್ಕೊಂಡಿದ್ನಲ್ಲ, ಅದಷ್ಟು ನಾನು ಅದಕ್ಕೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಹಾಗೆ ಬಾಯ್ಲ್ ಆಗೋದಿಲ್ಲ. ಸೊ ಫಸ್ಟು ನಾವು ಇದನ್ನು ಬಾಯ್ಲ್ ಮಾಡಿಸ್ಕೊಂಡು, ಅಂದರೆ ಚೆನ್ನಾಗಿ ಅದು ಬೆಂದ ಮೇಲೆ ಅದನ್ನು ನಾವು ತೆಕ್ಕೊಂಡು ನೀರು ಅದನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಂಗಾಗಿ ಸ್ವಲ್ಪ ಆಯಿಲ್ ಕೂಡ ಮೇಲೆ ಹಾಕಿದ್ವಿ. ಏನಕ್ಕೆ ಆಯಿಲ್ ಹಾಕಿದ್ದು ಅಂದರೆ ಅದು ಸ್ಟಿಕ್ಕಿ ಥರ ಆಗಬಾರ್ದು, ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು, ಬಿಡಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದು. ಈಗ ನೋಡಿ ಅದು ಚೆನ್ನಾಗಿ ಆಗಿದೆ. ನಿಮಗೆ ಅದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಜಸ್ಟ್ ಟೂತ್ ಪಿಕ್ ಅಥವಾ ನಿಮ್ಮ ಮನೇಲಿ ಫೋಕ್ ಏನಾದರೂ ಇರುತ್ತಲ್ಲ, ಅದರಲ್ಲಿ ಒಂದು ಸತಿ ನೀವು ಈ ಥರ ಚುಚ್ಚಿ ನೋಡಬೇಕಾಗತ್ತೆ. ಅದು ಆರಾಮಾಗಿ ಹೋಗ್ತಾ ಇದೆ ಅಂತ ಅಂದರೆ ಮತ್ತು ಇಲ್ದಿದ್ರೆ ನಿಮ್ಮ ಸೀಸರ್ ಇದ್ರೂ ಕೂಡ ಸೀಸರಲ್ಲಿ ಈ ಥರ ಕಟ್ ಮಾಡಿದಾಗ ಕರೆಕ್ಟಾಗಿ ಕಟ್ ಆಗ್ತಾ ಇದೆ, ಯಾವುದೇ ರೀತಿ ಗಂಟಿಲ್ದಲೆ, ಅಂದರೆ ಗಟ್ಟಿ ಥರ ಅನ್ನಿಸ್ತಲೇ ಇದೆ ಅಂದರೆ ಅದು ಆಗಿದೆ ಅಂತ ಅರ್ಥ ಅಲ್ಲಿಗೆ. ಸೊ ಈಗ ನಾನು ಅದನ್ನು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಬಂದು. ಸೊ ಆಮೇಲೆ ಇದಕ್ಕೆ ಆ ಥರ ಸೋಸ್ಕೊಂಡಿದ್ದ ತಕ್ಷಣ ಸ್ವಲ್ಪ ತಣ್ಣೀರು ಹಾಕಿ. ಯಾಕೆ ತಣ್ಣೀರು ಹಾಕಬೇಕು ಅಂತ ಅಂದರೆ, ಅದು ಬಿಸಿ ಅಂಶ ಎಲ್ಲ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ, ಉಡಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ನೆಕ್ಸ್ಟು ನಾನು ಬಂದು ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀವಿ. ಸೊ ಆ ಬಾಣಲಿಗೆ 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ. ಸೊ ಆಯಿಲ್ ಸ್ವಲ್ಪ ಕಾದಿದ ತಕ್ಷಣ ಇದಕ್ಕೆ ಸಾಸಿವೆ ಅದೇನೂ ನೆಸೆಸಿಟೀಸೇ ಇಲ್ಲ ಬಂದು, ಹಾಗೆ ಡೈರೆಕ್ಟಾಗಿ ಮಾಡೋವಂಥದ್ದು. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಆಯಿಲ್ ಕಾಯ್ದಿದೆ ಅಂದಿದ ತಕ್ಷಣ ಆನಿಯನ್ ಹಾಕ್ಕೊಂಡು ಆನಿಯನ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ. ಇನ್ನೇನೆಲ್ಲರಿಗೂ ಗೊತ್ತು, ಗೋಲ್ಡನ್ ಬ್ರೌನ್ ಬರೋ ತನಕ, ಅಂದರೆ ಅಷ್ಟು ಫ್ರೈ ಆಗೋ ನೆಸೆಸಿಟೀಸ್ ಇಲ್ಲ ಪಾಸ್ತಾಗೆಲ್ಲ ಬಂದು. ಅಂದರೆ ಪಾಸ್ತಾ, ಮ್ಯಾಗಿ, ಫ್ರೈಡ್ ರೈಸ್ ಇದಕ್ಕೆಲ್ಲ ತುಂಬ ಫ್ರೈ ಆಗೋ ನೆಸೆಸಿಟೀಸ್ ಏನಿಲ್ಲ. ಸೊ ನಿಮ್ಮ ಚಾಯ್ಸ್, ಮಕ್ಕಳಿಗೆ ತುಂಬ ಫ್ರೈ ಆಗಬೇಕು ಅಂದರೆ ಮಾಡ್ಬೋದು, ಇಲ್ಲ ನಮಗೆ ಅಷ್ಟು ಫ್ರೈ ಬೇಡ ಅಂದ್ರೂ ಬಿಟ್ಕೋಬೋದು ಆ ಥರ. ಸೊ ಇದು ನಾವೀಗ ಫ್ರೈ ಆಗಿದೆ ಆನಿಯನ್, ನಾವು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡ್ಕೊಂಡಿದ್ದೀವಿ. ಹಾಗೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ ಬಂದು. ಅದನ್ನ ಆದಮೇಲೆ ಇನ್ನು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀವಿ. ನಾನಿಲ್ಲಿ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸಿಜ್ವಾನ್ ಸಾಸ್ ತೊಗೊಂಡಿದ್ದೀವಿ. ಸೊ ಎಲ್ಲ ತೊಗೊಂಡಿದ್ದೀವಿ. ಸೊ ನಾವು ಸ್ವಲ್ಪ ಖಾರ ತಿಂತೀವಿ, ನೀವು ಬೇಡ ಅಂದರೆ ನೀವು ಆಪ್ಷನಲಲ್ಲಿ ಯಾವುದಾದ್ರು ಒಂದು ಹಾಕ್ಕೋಬೋದು ಬಂದಬೇಕಾದ್ರೆ. ಸೊ ಅದಾದಮೇಲೆ ಇನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ತರಕಾರಿಗಳನ್ನೂ ಹಾಕ್ಕೊಂಡಿದ್ದೀವಿ ನಾವು ಅದಕ್ಕೆ, ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ. ಕ್ಯಾಪ್ಸಿಕಮ್ ಬೇಗ ಚೆನ್ನಾಗಿ ಬೆಂದುಬಿಡುತ್ತೆ. ಸೊ ಆ ಕಾರಣಕ್ಕೆ ಕ್ಯಾಪ್ಸಿಕಮ್ನ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತೀವಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ. ಇನ್ನು ಇದೆಲ್ಲ ಸ್ವಲ್ಪ ಬಾಯ್ಲ್ ಆಗಬೇಕು, ಅಂದರೆ ಸ್ವಲ್ಪ ಬೇಯಬೇಕು. ಸೊ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳೋದ್ರಿಂದ ಅದಕ್ಕೂ ಸ್ವಲ್ಪ ಕರೆಕ್ಟಾಗಿ ನಮಗೆ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಆ ಕಾರಣಕ್ಕೆ ಈಗ ಕ್ಯಾಪ್ಸಿಕಮ್ ಹಾಕಾಗಿದೆ, ಅದು ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಆಮೇಲೆ ನೀವು ಫ್ರೈಡ್ ರೈಸ್ ಮಾಡಿ ಅಥವಾ ಮ್ಯಾಗಿ ಮಾಡಿ, ನೂಡಲ್ಸ್ ಮಾಡಿ ಅಥವಾ ಈ ಥರ ಪಾಸ್ತಾ ಏನೇ ಮಾಡಿದ್ರೂ ತರಕಾರಿಗಳು ಫುಲ್ಲು ಬೆಂದಿರಬಾರ್ದು. ತುಂಬ ಬೆಂದುಬಿಟ್ರೆ ಅದು ಚೆನ್ನಾಗಾಗಲ್ಲ ತಿನ್ನೋದಕ್ಕೆ. ಆಫ್ ಬಾಯ್ಲ್ ಇದ್ರೇ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಅದು. ಸೊ ಈಗ ನಾನು ಅದಾಗಿದ ತಕ್ಷಣವೇ ನಾನು ಚಿಲ್ಲಿ ಫ್ಲೇಕ್ಸ್ ಒರಿಗಾನ್ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಒಂದು 1/2 ಸ್ಪೂನಷ್ಟು ಹಾಕಿದ್ದೀವಿ. ಹಾಗೆ
ಚಿಲ್ಲಿ ಪೌಡರ್ನ ಕೂಡ ಒಂದು 1/2 ಸ್ಪೂನಷ್ಟು ಹಾಕಿದ್ದೀವಿ ಬಂದಿದ್ದಕ್ಕೆ. ಸೊ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಖಾರ ಎಲ್ಲ. ಸೊ ಆ ಕಾರಣಕ್ಕೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸಿಜ್ವಾನ್ ಸಾಸ್ ಹಾಕ್ಕೊಳ್ತೀವಿ. ಸಿಜ್ವಾನ್ ಸಾಸ್ ತುಂಬ ಖಾರ ಬರುತ್ತೆ, ಸೊ ನೋಡಿ ಹಾಕ್ಕೋಬೇಕು ಅದನ್ನು. ನಾವಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಸಿಜ್ವಾನ್ ಸಾಸು. ಅದ್ರ ಜೊತೆಗೆ ನಾವು ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸೊ ಟೊಮೊಟೊ ಸಾಸ್ ಕೆಲವರು ಆಪ್ಷನಲ್ಲು, ಕೆಲವರು ಯೂಸ್ ಮಾಡೋದಿಲ್ಲ ಟೊಮೊಟೊ ಸಾಸಸ್ಸು. ಸೊ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಹಾಗೆ ಕೂಡ ಇದು ಮಾಡ್ಕೋಬೋದು ಬಂದು. ಸೊ ಈಗ ಅದನ್ನು ಸಾಸಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಕಪ್ಪಷ್ಟು ನೀರು ಹಾಕ್ಕೊಂಡ್ವಿ. ಏನಕ್ಕೆ ಅಂದರೆ ಅದು ಜ್ಯೂಸಿ ಟೈಪ್ ಬರಬೇಕಲ್ಲ ಸ್ವಲ್ಪ. ಸೊ ಹಾಗಾಗಿ 1 ಕಪ್ಪಷ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಅದು ಮಸಾಲ ಆಗಲಿ ಪ್ರತಿಯೊಂದು ಅದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಆ ಕಾರಣಕ್ಕೆ. ಸೊ ಆಮೇಲೆ ನಾವಿನ್ನು ಪಾಸ್ತಾದ ಮಸಾಲ ಇಟ್ಕೊಂಡಿದ್ವಿ. ಸೊ ಹೊರಗಡೆ ಅಂಗಡಿಗಳಲ್ಲಿ ಪಾಸ್ತಾ ಮಸಾಲ ಕೊಡಿ ಅಂದರೆ ಕೊಡ್ತಾರೆ ಪ್ಯಾಕೆಟ್ಸು. ಸೊ ಆ ಮಸಾಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಆಗಿದ ತಕ್ಷಣವೇ ನಾವೇನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಪಾಸ್ತಾನ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ನೀವು ಮಸಾಲ ನಾವು ಮಾಡ್ಕೊಳ್ತೀವಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ಕಿಪ್ ಆಗಿಬಿಟ್ಟಿದೆ, ಉಪ್ಪು ಹಾಕಿರೋದು ನಾನು ಸ್ಕಿಪ್ ಆಗಿದೆ ಇಲ್ಲಿ. ಸೊ ವಿಡಿಯೋ ಆಗಿಲ್ಲ ಅದು, ಹಾಗಾಗಿ. ಸೊ ಅದಾದಮೇಲೆ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಎಷ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಾ ಅದು ಅಷ್ಟು ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2 to 3 ಮಿನಿಟ್ಸ್ ಆದರೂ ಸ್ವಲ್ಪ ಸ್ಟವ್ ಮೇಲೆ ಬಿಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಸೊ ಅದು ಚೆನ್ನಾಗಿ ಆ ಪಾಸ್ತಾದ ಒಳಗಡೆ ಎಲ್ಲ ಮಸಾಲಗಳೆಲ್ಲ ಹೋಗಬೇಕಲ್ಲ. ಸೊ ಹಾಗಾಗಿ ಒಂದು 2-3 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನೀವು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಬಿಸಿ ಬಿಸಿ ಇದ್ದಾಗಲೇ ತಿನ್ಬೋದು. ಸೊ ಖಾರ ಇಷ್ಟಪಡೋರಿಗಂತೂ ಸಿಜ್ವಾನ್ ಸಾಸು, ಚಿಲ್ಲಿ ಫ್ಲೇಕ್ಸ್ ಇದನ್ನೆಲ್ಲ ಹಾಕ್ಕೊಂಡು ತಿಂದಾಗ ಇನ್ನೂ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾವ ಹೋಟೆಲ್ಗೂ ಹೋಗೋದೇ ಬೇಡ, ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ನಿಮಗೆ ಹೈಜಿನಿಕ್ಕಾಗಿ ನಿಮ್ಮ ಮನೆಗಳಲ್ಲಿ ನೀವೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ದೆನ್ ಯಾರೂ ಪಾಸ್ತಾ ಇದೆಲ್ಲ ಡೈಲಿ ತಿನ್ನಬೇಡಿ, ಅಪರೂಪಕ್ಕೆ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನನ್ನ ಚಾನಲ್ನ ಯಾರ್ಯಾರು ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್